ನಮಸ್ಕಾರ. ಎಸಿ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ಲೋಕಾಯುಕ್ತರ ದಾಳಿ. ಶ್ರೀ ತುಳಜಾಭವಾನಿ ಪ್ರಾಥಮಿಕ ಶಾಲೆಯ 2024-25ನೇ ವಾರ್ಷಿಕೋತ್ಸವ 17ರಂದು. ಕೋಟೆನಾಡಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮ್ಮೇಳನ. ವಾರ್ತೆಗಳ ವಿವರ. ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ಲೋಕಾಯುಕ್ತ ದಾಳಿ. ಬಳ್ಳಾರಿ, ಗದಗ, ಗಜೇಂದ್ರಗಢ, ಬಾಗಲಕೋಟೆ ಸೇರಿ 5 ಕಡೆ ದಾಳಿ ನಡೆಸಿದ ಲೋಕಾಯುಕ್ತರು. ಗಜೇಂದ್ರಗಢ ನಗರದ ಪ್ರತಿಷ್ಠಿತ ಶಾಲೆಯಾದ ಶ್ರೀ ತುಳಜಾಭವಾನಿ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಸ್ನೇಹ ಸಮ್ಮೇಳನವು ಜನವರಿ 17ರಂದು ಜರುಗಲಿದೆ. ಇದರ ಪೂರ್ವಭಾವಿ ಸಭೆಯ ಒಂದು ವರದಿ ನಿಮ್ಮ ಎಸಿಎನ್ ವಾಹಿನಿಯಲ್ಲಿ.
ಮಾಡಲ್ಲ. ವಿಜೇಂದ್ರಗಡ ಶ್ರೀ ತುಳಜಾಭವಾನಿ ಶಾಲೆಯ 24-25ನೇ ಸಾಲಿನ ವಾರ್ಷಿಕ ಮಹೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಗ್ಯಾದರಿಂಗ್ ಮಕ್ಕಳ ಉತ್ತೇಜನ, ಮಕ್ಕಳಿಗೆ ಒಳ್ಳೆಯ ಡ್ಯಾನ್ಸ್ ಆಗಲಿ, ಅವರಿಗೆ ಒಳ್ಳೆಯ ಸಂಸ್ಕಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೆ, ಜನರ ನಮ್ಮ ಮಕ್ಕಳ ಉತ್ತೇಜನ ಏನು ನಡೀತೈತೆ ಅನ್ನೋದನ್ನು ನಾವು ಎಲ್ಲರನ್ನ ಅರಿವು ಮೂಡಿಸಲಿಕ್ಕೆ ನಾವು ಈ ಸಂಸ್ಥೆಯಲ್ಲಿ ಚಟುವಟಿಕೆ ಮತ್ತು ಕ್ರೀಡೆ ಒಳಗೆ ಎಲ್ಲ ರಂಗದಲ್ಲಿ ನಮ್ಮ ಮಕ್ಕಳನ್ನ ಅಳವಡಿಸಿದ್ದೀವಿ. ಆದ ಕಾರಣ ಈ ಗ್ಯಾದರಿಂಗ್ ಕಾರ್ಯಕ್ರಮವನ್ನು ತಿಂಗಳ ಜನವರಿ 17ರಂದು ನಡೆಯಲಿದ್ದು, ನಾವು ಪೂರ್ವಭಾವಿಯಾಗಿ ಎಲ್ಲರನ್ನೂ ಇನ್ನೂ ಮುಂದೆ ಯಾರನ್ನ ಗೆಸ್ಟ್ ಕರೆಸ್ಬೇಕು, ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಪೂರ್ವಭಾವಿಯಾಗಿ ಕರೆದು ಸ್ವಲ್ಪ ಮಾತುಕತೆಯನ್ನು ಮಾಡಿದ್ದೀವಿ. ತುಳಜಾಭವಾನಿ ಪ್ರಾಥಮಿಕ ಶಾಲೆ ವಿಜಯನಗರ 2024-25ನೇ ಸಾಲಿನ ಶ್ರೀ ತುಳಜಾಭವಾನಿ ಸ್ನೇಹ ಸಮ್ಮೇಳನ ಮತ್ತು ತುಳಜಾಭವಾನಿ ವೈಭವ ಈ ಕಾರ್ಯಕ್ರಮವನ್ನು ಪೂರ್ವ ತಯಾರಿಯನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಅಧ್ಯಕ್ಷರಾದ ಲೋಕಪ್ಪ ರಾಠೋಡ್ ಸರ್ ಮತ್ತು ಎಲ್ಲ ನಮ್ಮ ಸಹ ಶಿಕ್ಷಕಿಯರ ಮೂಲಕ ಈ ಒಂದು ತಯಾರಿಯನ್ನು ನಾವು ನೃತ್ಯದ ಮೂಲಕ ಮತ್ತು ನಾಟಕದ ಮೂಲಕ ತಯಾರಿಯನ್ನು ಮಾಡಿಕೊಳ್ಳುತ್ತೇವೆ. ಗಜನಗರ ನಗರದಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಮೈಸೂರು ಮಠದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಮಾಡಿದ್ವಿ, ಏನೇನು ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನು ಕೂಡ ಮಾಡ್ಕೊಂಡಿದ್ವಿ. ಅಂದಾಜು ವೆಚ್ಚ, ಆಮೇಲೆ ಸ್ವಾಗತ ಕಮಿಟಿ ಎಲ್ಲ ಸಮಿತಿಗಳನ್ನು ಕೂಡ ರಚನೆ ಮಾಡಿಕೊಂಡು ಜವಾಬ್ದಾರಿ ಹಂಚಿಕೆಯನ್ನು ಕೂಡ ಮಾಡಿ, ಅದು ಕೊನೆ ಹಂತದೊಳಗೆ ಅದು ಅನಿವಾರ್ಯ ಕಾರಣದಿಂದ ಮುಂದಕ್ಕೆ ಹೋಗ್ತಾ ಬಂತು. ಕೊನೆಗೆ ಈಗ ಅದು ಒಂದು ಕೊನೆ ಹಂತಕ್ಕೆ ಬಂದು ಈ ನಿರ್ಣಯ ಆಗಿರ್ತಕ್ಕಂತಹದ್ದು ನಿಮ್ಮೆಲ್ಲರಿಗೂ ಬಹಳಷ್ಟು ಸಂತೋಷ ತಂದಿರತಕ್ಕಂತಹ ವಿಷಯ. ಕೆಲವು ವಾಟ್ಸಪ್ ಗ್ರೂಪ್ನಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರು. ಈಗ ಸಾಹಿತ್ಯ ಸಮ್ಮೇಳನ ಅತ್ಯಂತ ಸಮೀಪ ಬರ್ತಾ ಇದೆ, ಆದರೂ ಕೂಡ ಆ ರೀತಿಯ ವಾತಾವರಣ ಇನ್ನೂ ಆಗಿಲ್ಲ, ಪೂರ್ವಭಾವಿ ಸಭೆಗಳು ನಡೆದಿಲ್ಲ, ನಮಗೆ ಹೇಳಿಲ್ಲ ಅನ್ನುವಂತಹ ವಿಚಾರಧಾರಿಗಳು ನಮ್ಮ ಇದರೊಳಗೆ ವಾಟ್ಸಪ್ನೊಳಗೆ ಪತ್ರಿಕೆಯೊಳಗೆ ಸ್ವಲ್ಪ ಹಂಗೆ ಅಲ್ಲಿ ವಿಚಾರಧಾರಿಗಳು ಹಂಚಿಕೊಂಡು ಇದಕ್ಕೇನು ಕಾರಣ ಅಂತಂದ್ರೆ, ಈಗ ನಾವು ಡೇಟ್ ನಿಗದಿ ಮಾಡೋದು ಮತ್ತು ಮುಂದಕ್ಕೆ ಹೋಗೋದು ಈ ರೀತಿ ಆಗಬಾರ್ದು. ಈ ನಿಗದಿ ಆಗಿಂದನ ಇದನ್ನು ಅಧಿಕೃತವಾಗಿ ನಾವು ಇದನ್ನು ಘೋಷಣೆ ಮಾಡಿದ ನಂತರನ ಇದ್ರ ಬಗ್ಗೆ ಪೂರ್ವಭಾವಿ ಸಭೆ ಕರೆಯೋಣ ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ತಡವಾಗಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ನಿನ್ನೆ ತಾನೇ ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ
ಸರ್ವಾಧ್ಯಕ್ಷರನ್ನಾಗಿ ಚಂದ್ರಶೇಖರ್ ವಸ್ತ್ರ ಗುರುಗಳನ್ನು ಅಧಿಕೃತವಾಗಿ ಆಹ್ವಾನ ಮಾಡಲಿಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರು ತಾಲೂಕು ಘಟಕದ ಅಧ್ಯಕ್ಷರು ಎಲ್ಲರೂ ಹೋಗಿ ಅಧಿಕೃತವಾಗಿ ಅವರಿಗೆ ಆಹ್ವಾನವನ್ನು ಮಾಡಲಾಗಿ ಆ ಚಂದ್ರಶೇಖರ್ ವಸ್ತ್ರ ಸರ್ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯ ಅವರ ಹತ್ರ ಇತ್ತು ಅನ್ನೋದನ್ನು ನಾವು ನಿನ್ನೆ ಕಣ್ಣು ಮುಟ್ಟ ನೋಡಿದ್ವಿ. ಅವ್ರ ಮನೆ ಅಂತಂದ್ರೆ ಮನೆ ಅನ್ನಂಗಿಲ್ಲ, ಅದು ಅವ್ರು ನೋಡಿದ್ರೆ ಲೈಬ್ರರಿ ಅನ್ನುವಂಗಿದೆ. ಬಹಳಷ್ಟು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ, ಅಷ್ಟೊಂದು ಪುಸ್ತಕಗಳನ್ನು ಓದಿದ್ದಾರೆ. ಕಾದಂಬರಿಕಾರರು ಹೌದು, ನಾಟಕಕಾರರು ಹೌದು, ಯಾವುದೋ ಒಂದು ವಿಚಾರದಲ್ಲಿಯೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯವನ್ನು ಹೊಂದಿರತಕ್ಕಂಥ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವರು. ಅಂಥವರು ನಮ್ಮ ಈ ಜಿಲ್ಲಾ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿರ್ತಕ್ಕಂತಹದ್ದು ನಮಗೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಅವ್ರು ನಿನ್ನೆ ಬಹಳಷ್ಟು ಅವ್ರು ಮಾತಾಡುವಂತಹ ಸಂದರ್ಭದೊಳಗೆ ನಮ್ಮ ಗಜೇಂದ್ರಗಢದ ಇತಿಹಾಸ ನಮಗೆ ಗೊತ್ತಿದ್ದಿದ್ದಿಲ್ಲ, ಅಂತಹ ಕೆಲವು ವಿಚಾರಧಾರೆಗಳನ್ನು ನಿನ್ನೆ ಅವರು ನಮಗೆ ಹಂಚಿಕೊಂಡ್ರು. ಇನ್ನೂ ಸಾಹಿತ್ಯ ಸಮ್ಮೇಳನದೊಳಗೆ ನಮ್ಗೆ ಗಜೇಂದ್ರಗಢದ ಐತಿಹಾಸಿಕ ಹಿನ್ನೆಲೆ ಏನಿದೆ, ಇಲ್ಲಿರ್ತಕ್ಕಂತಹ ಕವಿಗಳು ಯಾರಿದ್ದಾರ, ಇತಿಹಾಸಕಾರ ಯಾರಿದ್ದಾರ, ಕಾದಂಬರಿಕಾರ ಯಾರಿದಾರ, ನಾಟಕಕಾರ ಯಾರಿದಾರ, ಎಲ್ಲ ಎಲೆಮರೆ ಕಾಯೋಗಿರ್ತಕ್ಕಂತಹ ಎಲ್ಲರ ಹೆಸರುಗಳನ್ನು ಅವ್ರು ಹೇಳಿದಾಗ ನಮ್ಗೆ ದಿಗ್ಭ್ರಮೆ ಆಯಿತು. ಇನ್ನೂ ಕೂಡ ಅವರು ನಾಳೆ ಅವರು ಅಧ್ಯಕ್ಷ ಸ್ಥಾನ ವಹಿಸಿದಾಗ ಸರ್ವಾಧ್ಯಕ್ಷರ ಸಮಾರೋಪ ಭಾಷಣದೊಳಗೆ ಇನ್ನೂ ಹೆಚ್ಚೆಚ್ಚಿನ ಸಂಶೋಧನೆ ಮಾಡಿರ್ತಕ್ಕಂಥ ವಿಚಾರಧಾರೆಗಳನ್ನು ಹಂಚಿಕೊಳ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಅವರು ಈ ಒಂದು ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮಗೊಂದು ಹೆಮ್ಮೆ. ಜೊತೆಗೆ ಈ ಗದಗ ಜಿಲ್ಲೆಯಲ್ಲಿಯೇ ನಮ್ಮ ಗಜೇಂದ್ರಗಢ ಐತಿಹಾಸಿಕವಾಗಿ ತನ್ನದೇ ಆಗಿರ್ತಕ್ಕಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಊರು. ಇಂತಹ ಊರೊಳಗೆ ಈ ಸಮ್ಮೇಳನವನ್ನು ಮಾಡಬೇಕು ಅಂತಕ್ಕಂತಹ ಉತ್ಕಟವಾಗಿರ್ತಕ್ಕಂತಹ ಇಚ್ಛೆಯನ್ನು ಉಳ್ಳವರು ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿವೇಕಾನಂದ ಗೌಡ ಪಾಟೀಲ್. ಯಾವುದೇ ಕಾರಣಕ್ಕೂ ಅವರು ಬದಲಾಯಿಸಲಿಲ್ಲ. ಮೊದಲಿದ್ದು ಅದನ್ನೇ ಹೇಳಿದ್ರು, ಗಜೇಂದ್ರಗಢದಾಗ ಮಾಡೋದು ಅಂತ. ಎಷ್ಟೇ ಸಮಸ್ಯೆಗಳು ಬಂದರೂ ಆ ಒಂದು ನಿರ್ಣಯವನ್ನು ಬದಲೇ ಮಾಡಲಿಲ್ಲ. ಅಂದ್ರೆ ನಮ್ಮ ಗಜೇಂದ್ರಗಢದ ಬಗ್ಗೆ ಅವ್ರಿಗೆ ಬಹಳಷ್ಟು ಅಭಿಮಾನ ಇದೆ. ನಾವೆಲ್ಲರೂ ಸೇರಿ ಈ ಒಂದು ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿ ತೋರಿಸಬೇಕಾಗಿರ್ತಕ್ಕಂತಹದ್ದು ನಿಮ್ಮೆಲ್ಲರ ಮುಂದಿರ್ತಕ್ಕಂತಹ ಚಾಲೆಂಜ್ ಆಗಿದೆ. ಈ ಒಂದು ಸಮ್ಮೇಳನವನ್ನು ನಮ್ಮ ಪಾತ್ರಗಳು ಏನಿದಾವು, ನಮ್ಮ ಪಾತ್ರಗಳನ್ನು ನಾವು ಹಂಚಿಕೊಂಡು ಯಶಸ್ವಿಯಾಗಿ ನಮ್ಮೆಲ್ಲ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಈ ಒಂದು ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗುವುದರಲ್ಲಿ ಸಂದೇಹವಿಲ್ಲ ಅಂತಕ್ಕಂತಹ ಒಂದು ಭರವಸೆಯನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಹೋದ ಸರಿ ನಾವು ಕೆಲವು ಸಮಿತಿಗಳನ್ನು ರಚನೆ ಮಾಡಿದ್ವಿ. ಮತ್ತೆ ಈ ಸರಿ ಆ ಸಮಿತಿಯಲ್ಲಿ ಕೆಲವು ಬದಲಾವಣೆ ಕೂಡ ಆಗಿರಬಹುದು ಅಥವಾ ಅದೇ ಮುಂದುವರೆದ ಆಗಿರ್ಬೋದು. ನಂತರದಲ್ಲಿ ಕಲೆಯನ್ನು ನಮ್ಮೆಲ್ಲರಿಗೂ ಕೂಡ ಉಣಬಡಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ CKH ಶಾಸ್ತ್ರಿ ಕಡಣಿ ಅವರೇ, ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಮಂಜುಳಾ ರೇವಡಿ ಅಕ್ಕವರೇ, ಹಾಗೆಯೇ ನಮ್ಮ ಈಗ ಗಜೇಂದ್ರಗಢ ಭಾಗದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಹೊಸಮನಿ ಅಕ್ಕವರೇ, ಇಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಈ ಘಟಕಗಳ ಎಲ್ಲ ಪದಾಧಿಕಾರಿಗಳೇ, ಎಲ್ಲಕ್ಕೂ ಮಿಗಿಲಾಗಿ ಈ ವಿಷಯಗಳನ್ನು ಸುದ್ದಿ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಜನರಿಗೆ ತಲುಪಿಸ್ತಕ್ಕಂಥ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು. ಗದಗ ಜಿಲ್ಲೆಯ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಗಜೇಂದ್ರಗಢದಲ್ಲಿ ನಡೆಸಬೇಕು ಅಂತೇಳಿ ನಾವು ಸುಮಾರು 2.5 ವರ್ಷಗಳ ಹಿಂದೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ವಿ. ಅದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಇಲ್ಲಿ ಸಮ್ಮೇಳನ ಆಗಿ ಸುಮಾರು 12-13 ವರ್ಷಗಳು ಆಗಿದೆ. ಮತ್ತು ಜೊತೆಗೆ ಯಾವುದೇ ಒಬ್ಬ ಅಧ್ಯಕ್ಷ ಒಂದು ಕಡೆ ಸಮ್ಮೇಳನ ಕೊಡಬೇಕು ಅಂದ್ರೆ ಅಲ್ಲಿ ಒಂದು ಸಾಂಸ್ಕೃತಿಕ ಪರಿಸರ ಇರಬೇಕಾಗ್ತದೆ. ಸಮ್ಮೇಳನ ನಡೆಸಲಿಕ್ಕೆ ಏನೊಂದು ಮಾನವ ಸಂಪನ್ಮೂಲ ಬೇಕು. ಹಣಕಾಸಿನ ಸಂಪನ್ಮೂಲ ದೊರೀಬೋದು, ಅದು ಭಾಳ ಕಷ್ಟದ ಕೆಲಸ ಅಲ್ಲ ಇವತ್ತಿನ ಸಂದರ್ಭದೊಳಗೆ. ಆದರೆ ಮಾನವ ಸಂಪನ್ಮೂಲ ಬೇಕು. ಇದು ನಮ್ಮದು ಅಂತೇಳಿ ತಿಳ್ಕೊಂಡು ಅದರೊಳಗೆ ಕೆಲಸ ಮಾಡ್ತಕ್ಕಂಥ, ಯಾಕಂದ್ರೆ ತೇರು ಐತಿ, ತೇರು ನಿಂತೈತಿ, ಭಾಳ ಶೃಂಗಾರಗೊಂಡೈತಿ, ಎಳಿಬೇಕಲ್ಲ. JCB ಹಚ್ಚಿ ಎಳ್ಸಕ್ಕೆ ಬರಲ್ಲ, ಜನನ ಎಳಿಬೇಕು. ಆದ್ದರಿಂದ ಭಾಳ ಮುಖ್ಯವಾಗಿ ನಮಗೆ ಒಂದು ಮಾನವ ಸಂಪನ್ಮೂಲ ಬೇಕು. ಆ ಮಾನವ ಸಂಪನ್ಮೂಲ ಒಂದು ಸಾಂಸ್ಕೃತಿಕ ಬೌದ್ಧಿಕತೆಯನ್ನು ಹೊಂದಿರಬೇಕಾಗ್ತದೆ. ಅಂದ್ರೆ ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಜನಸಮುದಾಯ ಬೇಕಾಗ್ತದೆ. ಅದು ಇದ್ದಾಗ
ಅದು ಭಾಳ ಯಶಸ್ವಿಯಾಗಿ ನಡೀತೈತಿ. ಅದಕ್ಕೆ ಹಿಂದಿನ ಅನೇಕ ಸಮ್ಮೇಳನಗಳು ಕೂಡ ನಮಗೆ ಉದಾಹರಣೆಯಾಗಿ ಅದಾವ. ಆ ಹಿನ್ನೆಲೆ ಒಳಗೆ ಇಲ್ಲಿಗೆ ಈ ಸಮ್ಮೇಳನ ಕೊಡಬೇಕು ಅಂಥೇಳಿ ನಾವು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ವಿ. ಆಮೇಲೆ ಅನೇಕ ಪ್ರಯತ್ನಗಳನ್ನು ಕೂಡ ಮಾಡಿದ್ದೀವಿ. ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಅನೇಕ ಸಲ ಸಭೆಗಳನ್ನು ಮಾಡಿದ್ದೀವಿ, ಅನೇಕ ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೀವಿ. ಒಂದು ದೊಡ್ಡ ಪ್ರಮಾಣದ ಪೂರ್ವಭಾವಿ ಸಭೆಯನ್ನು ಕೂಡ ನಾವು ಶಾಸಕರ ನೇತೃತ್ವದೊಳಗೆ ಮಾಡಿದ್ವಿ. ಮತ್ತು ಅಲ್ಲೆಲ್ಲಿ ಆಯಾ ಸಂದರ್ಭದೊಳಗೂ ಕೂಡ ಈ ವಿಚಾರಗಳೆಲ್ಲ ನಮ್ಗೆ ಗೊತ್ತಿದೆ. ಅಂದರೆ ಇದು ಹೊಸದಲ್ಲ, ಇದೆಲ್ಲ ಭಾಳಷ್ಟು ಇಲ್ಲಿ ಸಮ್ಮೇಳನ ಇದ್ರ ಸ್ವರೂಪ ಹೆಚ್ಚು ಕಡಿಮೆ ಇದೆ. ಅದೇ ಇದೆ, ಏನು ಬದಲಾವಣೆ ಆಗಿದೆ. ನಾವೇನು ಹಿಂದೆ ಏನು ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಸಮ್ಮೇಳನ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ವಿ, ಅದೇ ವಿಚಾರಗಳನ್ನ ಇಟ್ಕೊಂಡು ಈಗ ಈ ಸಮ್ಮೇಳನ ನಡೀತಾ ಇದೆ. ಸಮ್ಮೇಳನದ ಅಧ್ಯಕ್ಷರು ಸರ್ ಹೇಳಿದಾಗೆ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದವ್ರನ್ನ ನಾವು ಮಾಡಿದ್ವಿ. ಒಂದು ಹಿರಿತನದ ಹಿನ್ನೆಲೆ ಒಳಗೆ ಮತ್ತು ಅವ್ರದ್ದು ಒಂದು ಸಾಹಿತ್ಯ ಸಾಂಸ್ಕೃತಿಕ ಕೊಡುಗೆ ಹಿನ್ನೆಲೆ ಒಳಗೆ ನಾವು ಮಾಡಿದ್ವಿ. ಮತ್ತು ನಿನ್ನೆ ದಿನ ಸನ್ಮಾನ್ಯ ಶಾಸಕರು, ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಜೊತೆಗೂಡಿ ನಾವು ನಿನ್ನೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಅಧಿಕೃತವಾಗಿ ಆಹ್ವಾನವನ್ನು ಕೂಡ ಕೊಟ್ಟಿದ್ವಿ. ಅವರು ಭಾಳ ಸಂತೋಷದಿಂದ 2 ದಿನಗಳ ಕಾಲ ಗಜೇಂದ್ರಗಢದಲ್ಲಿ ಇದ್ದು ಈ ಸಮ್ಮೇಳನವನ್ನು ನಡೆಸಿಕೊಡ್ಲಿಕ್ಕೂ ಕೂಡ ಅವರು ಒಪ್ಪಿದ್ದಾರೆ. ಇದು ಇಷ್ಟ ಆಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ರೋಣದಲ್ಲಿ ಅಧಿಕಾರಿಗಳ ಸಭೆಯನ್ನು ಸನ್ಮಾನ್ಯ ಶಾಸಕರ ನೇತೃತ್ವದೊಳಗೆ ಮಾಡಿದ್ವಿ. ತಹಶೀಲ್ದಾರರು, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಹಾಗೆ ಸುಮಾರು ಒಂದು 20-25 ಇಲಾಖೆ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದರು. ಅವರಿಗೆ ಸಮ್ಮೇಳನವನ್ನು ಯಶಸ್ವಿ ಮಾಡುವ ಹಿನ್ನೆಲೆ ಒಳಗೆ ಮನವಿಯನ್ನು ಕೂಡ ಮಾಡಿದ್ವಿ. ಯಾಕಂದ್ರೆ ಈ ಸಮ್ಮೇಳನ ಕೇವಲ ಪರಿಷತ್ತಿಂದಲ್ಲ, ಪರಿಷತ್ತು ಇದಕ್ಕೆ ಒಂದು ಚಾಲನೆ ಕೊಡ್ತೈತೆ ಅಷ್ಟೇ. ಇದ್ರ ಕೆಲಸ ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥವರು ಇಡೀ ಕನ್ನಡಿಗರು, ಗಜೇಂದ್ರಗಢ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪರಿಸರದವರು ಕೂಡ ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಯಾಕಂದ್ರೆ ಪರಿಷತ್ತಿಗೆ ಅದರದೇ ಆಗಿರ್ತಕ್ಕಂಥ ಇತಿಮಿತಿಗಳದಾವ. ದೊಡ್ಡ ಪ್ರಮಾಣದ ಸಮ್ಮೇಳನವನ್ನು ಕೇವಲ ಪರಿಷತ್ ಮಾಡಲಿಕ್ಕಾಗಲ್ಲ. ನಿಮಗೆಲ್ಲ ಗೊತ್ತಿದೆ, ಮಂಡ್ಯದೊಳಗೆ ಬಂದಿರತಕ್ಕಂಥವ್ರಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಯಾರು ಮಾಡಿದ್ರು ಅಂತ ಗೊತ್ತೈತಿ. ಇಡೀ ಸರ್ಕಾರನೇ ಮಾಡ್ತೀವಿ, ಇಡೀ ಜಿಲ್ಲಾಧಿಕಾರಿಗಳು, ಅಲ್ಲಿರ್ತಕ್ಕಂಥ ಪೊಲೀಸರು ಎಲ್ಲರೂ ಸೇರಿಕೊಂಡು ಸಮ್ಮೇಳನ ಮಾಡಿದ್ದಾರೆ. ಸಾಹಿತ್ಯ ಪರಿಷತ್ ಒಂದು ನೆಪ ಮಾತ್ರ. ಯಾವುದಾದ್ರೂ ಒಂದು ಪ್ರೇರಣೆ ಬೇಕಲ್ಲ, ಪ್ರೇರಣೆಯನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾತ್ರ ಪರಿಷತ್ ಮಾಡ್ತಾರೆ. ಆಮೇಲೆ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥವ್ರೆಲ್ಲ ನಾವೆಲ್ಲ. ಯಾಕಂದ್ರೆ ಇದು ಎಲ್ಲರದ್ದು. ಇದು ಜಾತ್ರೆ ಅಂದ್ರೆ ಯಾರೋ ಜಾತ್ರೆಗೆ ನಮ್ಮನ್ನು ಕರೆಯಲ್ಲ, ನಾವೆಲ್ಲ ಜಾತ್ರೆಗೆ ಹೋಗ್ತೀವಿ. ಇಲ್ರಿ ಸ್ವಾಮಿಗಳು ನಮ್ಮನ್ನು ಕರೆದಿಲ್ರಿ ಅದಕ್ಕೆ ಜಾತ್ರೆಗೆ ಹೋಗಿಲ್ಲ ಅನ್ನಲ್ಲ. ಅಂದ್ರೆ ಒಂದು ಭಕ್ತಿ ಭಾವ ಇರ್ತದೆ. ಹಾಗೆಯೇ ನಮ್ಮ ತಾಯಿ ಭುವನೇಶ್ವರಿ, ಆಕೆಯ ಜಾತ್ರೆಯನ್ನು ನಾವು ಮಾಡಬೇಕಾಗ್ತದೆ. ನಾವು ನುಡಿತಕ್ಕಂಥ ಪದಗಳು ಕನ್ನಡ ಪದಗಳು, ಆ ಕನ್ನಡದ ಸೇವೆಯನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದ್ರೆ ಅದರಿಂದನೇ ನಮಗೆ ಒಂದು ಅಸ್ಮಿತೆ. ಈಗ ನಮ್ಮ ಒಂದು ಕರ್ನಾಟಕ ಅಂದ್ರೆ ಏನು ಅಂತೇಳಿ ಅಂದ್ಕೊಳ್ಳಿ ಒಂದು ನಕಾಶೆ ಬರಿತೀವಿ. ಈ ನಕಾಶದ ವ್ಯಾಪ್ತಿ ಒಳಗಡೆ ಯಾಕೆ ಬಂದ್ವಿ ಅಂದ್ರೆ ನಾವು ಕನ್ನಡ ಮಾತಾಡ್ತೀವಿ ಅಂತ, ಇಲ್ಲಂದ್ರೆ ಆ ನಕ್ಷೆ ಇರ್ತಿದ್ದಿಲ್ಲ ನಮ್ಗೆ. ಆದ್ರಿಂದ ನಮ್ಮ ಒಂದು ಅಸ್ಮಿತೆಯ ಕುರು ಆಗಿರ್ತಕ್ಕಂಥ ಭಾಷೆಯನ್ನ, ಸಂಸ್ಕೃತಿಯನ್ನ ಪ್ರೀತಿಸ್ತಕ್ಕಂಥ, ಆರಾಧಿಸ್ತಕ್ಕಂಥ, ಪೂಜೆ ಮಾಡ್ತಕ್ಕಂಥ, ಗೌರವಿಸ್ತಕ್ಕಂಥ ಕಾರ್ಯ ಪ್ರತಿಯೊಬ್ಬ ಕನ್ನಡಿಗರಾಗಿರುವ ಹಿನ್ನೆಲೆ ಒಳಗೆ ಇದು ಎಲ್ಲರ ಸಮ್ಮೇಳನ ಅಂತಕ್ಕಂಥದ್ದು. ಈ ಸಮ್ಮೇಳನವನ್ನು ನಾವು ಒಂದಿಷ್ಟು ಹೆಚ್ಚು ಅರ್ಥಪೂರ್ಣ ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು 2 ದಿನದ ಸಮ್ಮೇಳನವನ್ನು 3 ದಿನ ಮಾಡಬೇಕು ಅಂತೇಳಿ ನಮ್ಮ ಆಲೋಚನೆ ಇತ್ತು. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ಜಕ್ಲಿ ಅಂತಕ್ಕಂಥ ಗ್ರಾಮ ಇದು ಒಂದು ಕನ್ನಡಿಗರ ಆರಾಧ್ಯ ಕ್ಷೇತ್ರ. ನಾವು ಹೆಂಗ ತೀರ್ಥಕ್ಷೇತ್ರಗಳಂತೀವಿ, ಕಾಶಿ, ಅಯೋಧ್ಯ, ಈಗ ಬೇರೆ ಬೇರೆ ಮಕ್ಕ, ಈಗ ಬೇರೆ ಬೇರೆ ಸ್ಥಳಗಳನ್ನು ನಾವು ನಮ್ಮ ಆರಾಧನಾ ಸ್ಥಳಗಳು ಅಂಥೇಳಿ ದೇವರ ಹಿನ್ನೆಲೆ ಒಳಗೆ ನೋಡ್ತೀವಿ. ಆದರೆ ಕನ್ನಡಿಗರು ನಿಜವಾಗಲಿಗೂ ಕೂಡ ಒಂದು ಅವರಿಗೆ ಪವಿತ್ರ ಸ್ಥಳ ಯಾವುದು ಅಂದ್ರೆ ಅದು ಜಕ್ಲಿ ಅಂತೇಳಿ. ಯಾಕಂದ್ರೆ ಈ ಕರ್ನಾಟಕ ಅಂತೇಳಿ ಹೆಸರು ಬರ್ತಕ್ಕಂಥದ್ದಾಗಲಿ, ಕರ್ನಾಟಕ ಏಕೀಕರಣ ಆಗಲಿ, ಅದರ ಜೊತೆಗೆ ಒಂದು ಕನ್ನಡ ಮಾತೆಯನ್ನ ಕಲ್ಪಿಸಿಕೊಂಡು ಅದನ್ನು ತಗಿಸಿ ಅದರ ಮೂಲಕ ಕನ್ನಡಿಗರಲ್ಲಿ ಒಂದು ಸ್ವರೂಪವನ್ನು ನೀಡಿರ್ತಕ್ಕಂಥ ನೆಲ. ದಿವಂಗತ ಅಂದಾನಪ್ಪ ದೊಡ್ಡಮೇಟಿ ಅವರದು ಬಹಳ ಅದ್ಭುತವಾಗಿರ್ತಕ್ಕಂಥ ಬದುಕು. ಮುಂಬೈ ಕರ್ನಾಟಕದ MLA ಆಗಿದ್ದರು. ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಮುಂಬೈ ವಿಧಾನಸಭೆಯಲ್ಲಿ ಪಾಟೀಲ್ ಮಾತಾಡಿದ್ರೆ ಇಲ್ಲಿ ಹೆಚ್ಚು ಕೆಲಸ ಆಗಬೇಕಾಗಿದೆ. ಬಹುಶಃ ಯಾವುದೇ ಒಂದು ಕಾರ್ಯಕ್ರಮ, ಸಮ್ಮೇಳನ
ಅದು ಜನಾಂದೋಲನ ಆಗಬೇಕು, ಜನರ ಸಮ್ಮೇಳನ ಆಗಬೇಕು. ಅದು ಕೇವಲ ಸಾಹಿತ್ಯಿಕ ಸಮ್ಮೇಳನ, ಯಾವುದೋ ಒಂದು ನೌಕರದಾರ ಒಂದು ದಿವಸ ನಮ್ಗೆ EL CL ಸಿಗುತ್ತಂತ ಒಂದು ಸಮ್ಮೇಳನ ಅಲ್ಲದು. ಜನರ ಮನಸಾರೆಯಿಂದ ಬರುವಂಥ ವ್ಯವಸ್ಥೆಗಳು ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರ ಕೆಲಸ, ಅವರು ಜಿಲ್ಲೆಯಲ್ಲಿ ನಡೆದ ನಮ್ಮ ಅಧ್ಯಕ್ಷರ ಕೆಲಸ ತಾಲೂಕಿನಲ್ಲಿ ಭಾಳ ಇದೆ. ಯಾಕಂದರೆ 2 ತಾಲೂಕು ವಿಜಯನಗರ ಮತ್ತು 3 ತಾಲೂಕಿನ ಅಧ್ಯಕ್ಷರು. ಆ ಕಾರಣಕ್ಕೆ ಈ ಭಾಗದಲ್ಲಿ ಹೆಚ್ಚು ಎಲ್ಲರನ್ನ ಜೊತೆಯಾಗಿ ಸೇರುವಂಥ ಕೆಲಸ, ಜವಾಬ್ದಾರಿಯನ್ನು ಹಂಚುವಂಥ ಕೆಲಸ. ಒಟ್ಟಾರೆ ವಿಜಯನಗರದಲ್ಲಿ ನಡೆದಂಥ ಸಮ್ಮೇಳನ ಭಾಳ ಚೆಂದ ಆಯಿತು, ಯಶಸ್ವಿ ಆಯಿತು ಅಂತಕ್ಕಂಥ ಮಾತು ಬರಬೇಕು. ಮತ್ತು ಮುಂದೆ ಯಾವುದೇ ಊರಲ್ಲಿ ಸಮ್ಮೇಳನ ನಡೆಯುವಾಗ ವಿಜಯನಗರದ ಮಾದರಿ ಆ ರೀತಿಯಲ್ಲಿ ಈ ಸಮ್ಮೇಳನ ನಡೀಲಿ. ನಾವೆಲ್ಲರೂ ಕೂಡ ಕನ್ನಡದ ಮನಸ್ಸುಗಳು ಒಗ್ಗಟ್ಟಾಗಿ ನಮ್ಮೆಲ್ಲ ಹಮ್ಮು ಬಿಮ್ಮು, ರಾಜಕೀಯ, ಜಾತಿ, ಮತ, ಪಂಗಡ ಎಲ್ಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಕನ್ನಡಿಗರು, ತಾಯಿ ಭುವನೇಶ್ವರಿಯ ಮಕ್ಕಳು ನಾವೆಲ್ಲರೂ ಕನ್ನಡಿಗರನ್ನ ಭಾವನೆ ಬಂದ್ಬಿಟ್ರೆ ನಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ಯಾಕಂದ್ರೆ ಕೆಲಸವನ್ನು ಕೊಟ್ಟಾಗ ಎಲ್ಲ ಕೆಲಸನೂ ಅಷ್ಟೇ. ನನಗೆ ವೇದಿಕೆ ಮೇಲೆ ಕುಂತ ಕರೆದ ಸನ್ಮಾನ ಮಾಡೋದು ಭಾಳ ಖುಷಿ ಪಡೋದು. ಏನೋ ಅಲ್ಲಿ ಒಂದು ಬ್ಯಾನರ್ ತಳಗೆ ಏಟ್ ಕಟ್ಟೋದಾಗ ಬೇಜಾರಾಗೋದಾಗ ಒಂದಿಷ್ಟು ಮಂದಿ ಇರ್ತಾರೆ, ವೇದಿಕೆ ಮೇಲಿಗೆ ಅಷ್ಟೇ ಇರ್ತಾರೆ. ಅವರು ಯಾವತ್ತೂ ಬರೋರು ಕಷ್ಟನೋ ಗೊತ್ತಿಲ್ಲ, ಆದ್ರೆ ಪಾಪ ದುಡಿಯುವಂಥ ಹೊರಗೆ ಇರ್ತಾರೆ. ಅದಕ್ಕೆ ಎಲ್ಲರೂ ಮುಖ್ಯ. ಕೆಲವಿಷ್ಟು ಅಂಥವ್ರು ಬೇಕಾಗತ್ತೆ, ಬರೀ ಪೊಕಾಕಿ ಮಾಡೋರಿಲ್ಲ ನಡೆಯೋದಿಲ್ಲ. ಯಾಕಂದ್ರೆ ಹೆಚ್ಚು ಪ್ರಚಾರ ಮಾಡೋರವ. ಅದಕ್ಕೆ ಬಂಧುಗಳೇ, ಎಲ್ಲರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಸಮಿತಿ, ಸ್ವಾಗತ ಸಮಿತಿ ಏನು ಜವಾಬ್ದಾರಿಯನ್ನು ಏನೇನು ಯಾರ್ಯಾರು ಕೊಡ್ತದೆ ಅವರ ಜವಾಬ್ದಾರಿಯನ್ನು ಕಾಯ ವಾಚ ಮನಸ ಮಾಡಬೇಕು. ಒಟ್ಟಾರೆ ನಮ್ಮೂರಿನಲ್ಲಿ ನಡೆಯುವ ಸಮ್ಮೇಳನ ಯಶಸ್ವಿ ಆಗಬೇಕು. ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು. ಇಲ್ಲಪ್ಪ ಗಜೇಂದ್ರಗಢದಲ್ಲಿ ಒಳ್ಳೆಯ ಸಮ್ಮೇಳನ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡೋಣ. ಇದ್ರಾಗ ಗಾಂಧಿಗರ್ ಸರ್ ಫೋನ್ ಹಚ್ಚಿಂದ ಬರಬೇಕು, ವಿವೇಕಾನಂದ ಗೌಡರು ಮಾತಾಡಬೇಕು. ಆದ್ರೆ ಕನಿಷ್ಠ ಒಂದು ಈಗ ಗ್ರೂಪ್ ಮಾಡಬೇಕು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಒಂದು ಗ್ರೂಪ್ ಮಾಡಿ ಅದ್ರ ಎಲ್ಲರನ್ನ ಯಾಡ್ ಮಾಡಿಬಿಟ್ರೆ, ಯಾರು ಒಬ್ರು ಮೆಸೇಜ್ ಹಾಕಿದ್ರೆ ಅದನ್ನ ಎಲ್ಲರೂ ನಾವು ನಮ್ಮ ಸ್ವಂತ ಫೋನ್ ಮಾಡಿ ದೂರವಾಣಿ ಕರೆ ಮಾಡ್ರಿ ಅಂತಾನೆ ತಿಳ್ಕೊಬೇಕು. ಒಂದು ಮೆಸೇಜ್ ಹಾಕಿ ಕೇಳ್ಬಿಟ್ರೆ ಅದ್ರ ಎಲ್ಲರಿಗೂ ಫೋನ್ ಹಚ್ಚಕ್ಕಾಗಲ್ಲ. ಯಾಕಂದ್ರೆ ಇದು ಯಾರ್ದು ಮನಿ ಕೆಲಸ ಅಲ್ಲ. ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ಕೆಲಸ ಮಾಡಕ್ಕೆ ಹಚ್ಚಿಲ್ಲ. ತಿಂಗಳ ಸ್ಯಾಲ್ರಿ ಇದ್ದರೆ ಕರೆಕ್ಟ್ ಆಗಿ ದುಡಿಯೋದು, ಪಗಾರ ಕೊಟ್ರೆ ಆಳು ಸಿಗೋದು. ಅದ್ರಾಗ ಸೇರೋ ಮನೋಭಾವನೆ ಇದ್ದಾಗ ಮಾಡೋತೀನಿ ಹೆಚ್ಚು ಕಡಿಮೆ ಆದ್ರೂ ತಡ್ಕೊಂಡು ಹೊಟ್ಟೆ ಹಾಕ್ಕೊಂಡು ಮಾಡೋದಿದ್ದೈತಿ. ಆ ನಿಟ್ಟಿನೊಳಗೆ ನಾವೇನೈತಿ ಯಾವುದೇ ಜವಾಬ್ದಾರಿ ನಿಮ್ಗೆ ಕೊಟ್ಟು ಕೂಡ ಮಾಡುವಂಥದ್ದು ಎಲ್ಲರೂ ಕೂಡ ಮಾಡೋಣ. ಯಾಕಂದ್ರೆ ಗಜೇಂದ್ರಗಢದ ಮನಸ್ಸು ಭಾಳ ದೊಡ್ಡದೈತಿ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ನಮ್ಮೂರಂತಲ್ಲ, ನಮ್ಮ ದೇಶ ಸುತ್ತೀನಿ, ಎಲ್ಲ ಸುತ್ತೀನಿ, ಎಲ್ಲ ತಿರುಗಿ ಬಂದ ಮೇಲೆ ನಮ್ಗೆ ಗಜೇಂದ್ರಗಢ ಭಾಳ ಮುಕ್ತ ಅನಿಸುತ್ತೆ. ಯಾಕಂದ್ರೆ ಇವರು ಅಂದ್ರೆ ನಮ್ಗೆ ಅನಿಸುತ್ತೆ. ಯಾಕಂದ್ರೆ ನೋಡೇವಿ, ಯಾಕಂದ್ರೆ ಅಷ್ಟು ಇಲ್ಲಿಯ ಜನರು ಒಳ್ಳೆಯ ಮನಸ್ಸಿನವರು ಅದಾರ. ಏನೇ ಇದ್ರೂ ಕೂಡ ಅದೆಲ್ಲವನ್ನು ಮರೆತು ನಾವು ಒಂದಾಗಿ ಕೆಲಸ ಮಾಡೋಣ. ಒಟ್ಟಾರೆ ಮೆರವಣಿಗೆ ಇರ್ಬೋದು, ಕವಿಗೋಷ್ಠಿಗಳಿರ್ಬೋದು. ಈ ಒಂದು ಪರಿಸರದಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಬೇಕು ಅನ್ನುವಂಥ ಒಂದು ಆಸೆ ಇವತ್ತು ನಿಮ್ಮೆಲ್ಲರಿಗೂ ಸಹಿತ ಸಾಕಾರಗೊಳ್ಳುವಂಥ ದಿನ ಸಮೀಪ ಆಗಿದೆ. ಹಾಗಾಗಿ ಎಲ್ಲರೂ ಸಹಿತ ತನು ಮನ ಧನದಿಂದ ಈ ಒಂದು ಕನ್ನಡ ತಾಯಿಯ ಒಂದು ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಇವತ್ತು ನಮಗೆಲ್ಲ ಒದಗಿದೆ. ಹಾಗಾಗಿ ನಾವು ಈ ಹಿಂದಿನ ದಿನಗಳಲ್ಲಿ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಪ್ರತಿ ಶನಿವಾರ ಈ ಒಂದು ಚಿಂತನಗೋಷ್ಠಿಯನ್ನು ಮಾಡುವಂಥ ಸಂದರ್ಭದೊಳಗಾಯ್ತು. ಯಾವುದೇ ಸಂದರ್ಭದೊಳಗೆ ಈ ಪೂರ್ವಭಾವಿ ಸಭೆಗಳು, ಈ ಹಿಂದೆ ನಡೆದಿರ್ತಕ್ಕಂಥ ಪೂರ್ವಭಾವಿ ಸಭೆಯೊಳಗೂ ಸಹಿತ ಇಲ್ಲಿ ಅತಿ ವಿಜೃಂಭಣೆಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡಿಬೇಕು ಅನ್ನುವಂಥ ಒಂದು ಆಶೆಯನ್ನು ಇಟ್ಕೊಂಡವರಲ್ಲಿ ನಾನು ಒಬ್ಬ. ಈಗಾಗಲೇ ಪ್ರಾಸ್ತಾವಿಕವಾಗಿ ನೋಡಿದರೆ ಮತ್ತು ಅಧ್ಯಕ್ಷರು ಸಹಿತ ಭಾಳಷ್ಟು ವಿಶೇಷವಾದಂಥ ಒಂದು ಈ ಸಮ್ಮೇಳನ ಆಗಲಿ ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡವರು. ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು, ಜನಪ್ರಿಯ ಶಾಸಕರು ಸಹಿತ ಈ ನಿಟ್ಟಿನೊಳಗೆ ಭಾಳಷ್ಟು ಸಲಹೆ ಸಹಕಾರಗಳನ್ನು ಈ ಹಿಂದಿನ ಪೂರ್ವಭಾವಿ ಸಭೆಗಳನ್ನು ನಡೆಸಿ ಎಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ಆ ಒಂದು ಹಿನ್ನೆಲೆಯೊಳಗೆ ಈ ಊರಿನ ಎಲ್ಲ ಈ ಒಂದು ಕನ್ನಡದ ಮನಸ್ಸುಗಳು ಎಲ್ಲ ಮಹಿಳೆಯರು ಸಹಿತ ಭಾಗವಹಿಸಿ ಇಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಅನ್ನುವಂಥ ಒಂದು ನಮ್ಮ ಪತ್ರಿಕಾ ಮಾಧ್ಯಮ ಊರಿನ ಮತ್ತು
ಪ್ರಪಂಚದಲ್ಲಿ ಎಲ್ಲಿ ಏನು ನಡೆದ್ರೂ ಎಲ್ಲದಕ್ಕೂ ಸಹಕಾರ ಕೊಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಗಜೇಂದ್ರಗಢದಲ್ಲಿ ನಡೆಯುತ್ತಿರುವಂತಹ ಈ ಜಿಲ್ಲಾ ಸಮ್ಮೇಳನಕ್ಕೆ ನಾವು ಸಂಪೂರ್ಣವಾಗಿ ವರದಿ ಮಾಡುವ ಮೂಲಕ ಬೆಂಬಲವನ್ನು ಕೊಡ್ತೀವಿ ಅಂತಂದು ಹೇಳ್ತಾ, ಅದೇ ರೀತಿ ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀರಿ. ಆ ರೀತಿಯಾಗಿ ನಾವು ಪ್ರಸ್ತುತವಾಗಿ ವಿಸ್ತೃತವಾಗಿ ವರದಿಯನ್ನು ಮಾಡ್ತೀವಿ. ಆದರೆ ಕೊನೆಗೆ ಪತ್ರಿಕೆಯವರನ್ನು ನೀವು ಸ್ವಲ್ಪ ಮರೆತು ಬಿಡ್ತೀರಿ. ಯಾಕಪ್ಪ ಅಂತಂದ್ರೆ ಈಗ ನಮ್ಮದು ಸ್ವಂತ ಪತ್ರಿಕೆ, ನಾವು ಅದ್ರ ಬಗ್ಗೆ ಎಕ್ಸೆಪ್ಟೇಷನ್ ಇರೋದಿಲ್ಲ. ಈಗ ನಮ್ಮ ವರದಿಗಾರರು ಇರ್ತಾರಲ್ಲ, ಅಲ್ಲೆಲ್ಲ ಆಫೀಸ್ನೊಳಗೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಅವರು ಒಟ್ಟು ಜಾಹೀರಾತು ಕೊಡುದಿಲ್ಲಪ್ಪ ಮರ ಅಂತಂದು ಅವರು ಪಾಪ ಬೇಚಾಡ್ತಾರೆ. ಒಂದಿಷ್ಟು ಮಂದಿ ಜಾಹೀರಾತು ಕೊಡ್ತಾರೆ, ಒಂದು ಜೊತೆ ಅಡ್ಡಾಡ್ಬೇಕು, ಅಡ್ಡಾಡಿ ಅವು ಜಾಹೀರಾತಿನ ದುಡ್ಡು ಬರೋಗಿಲ್ಲ. ಅದಕ್ಕೆ ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತಂದು ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಗೆ ಕೇಳ್ಕೊತೀನಿ. ಯಾಕಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ರೀ, ಹಾಗೆಲ್ಲ ಹೇಳೋ ಕುಂತ್ಕೊಂಡು ಮಾಡ್ತೀವಿ, ಅದಕ್ಕೇನು ಬೇಜಾರಿಲ್ಲ. ಯಾಕಂದ್ರೆ ನಾವು ಸೇವಾ ಆ ಒಂದು ಸೆಕ್ಟರ್ದೊಳಗೆ ಇರೋದ್ರಿಂದ ಭಾಳ ಎಕ್ಸ್ಪೆಕ್ಟೇಷನ್ ಇರೋಗಿಲ್ಲ. ಒಂದಿಟ್ಟು ಲಾಯ್ಕ್ ಒಂದೆರಡು ಜಾಹೀರಾತು ಕೊಟ್ಬಿಟ್ರಿ ಅಂದ್ರೆ ಭಾಳ ಖುಷಿ ಕೊಟ್ಕೊಂಡು ಇನ್ನೊಂದಿಷ್ಟು ವಿಸ್ತೃತ ವರದಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತಂದು ಹೇಳಿ ಯಾರೂ ಅನ್ಯತಾ ಭಾವಿಸಬಾರ್ದು. ಯಾಕಂದ್ರೆ ಆ ಪರಿಸ್ಥಿತಿ ಇರೋದಕ್ಕೆ ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ಕೊತೀನಿ. ನೀವು ಕೊಳ್ಳಿಲ್ಲ ಅಂದ್ರೆ ಸಂಪೂರ್ಣ ವರದಿ ಮಾಡೋಕ್ಕೆ ನಾವು ತಯಾರಾದೀವಿ. ಯಾಕಂದ್ರೆ ಈ ಒಂದು ಸಾಹಿತ್ಯ ಸಮ್ಮೇಳನ ಆಗ್ಬೇಕಂದ್ರೆ ಎಲ್ಲ ಪತ್ರಿಕೆಯವರು ಒಂದು ಆಲ್ಮೋಸ್ಟ್ ಅಲ್ಲಿ ಮುಂದೆ ಹೋದಾಗೆಲ್ಲ ಒಂದಿಷ್ಟು ಖಾರವಾಗಿ ಬರ್ದೀವಿ. ಅದನ್ನು ನೀವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಕೊನೆಗೆ ಒಂದು ಡೇಟ್ ಫಿಕ್ಸ್ ಆಗಿ ಒಂದು ನಮ್ಮ ಗಜೇಂದ್ರಗಢದೊಳಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆಗಕತ್ತಿದ್ದು ಭಾಳ ಖುಷಿ. ಅದು ನಮ್ಮ ಒಂದು ಅವಧಿಯೊಳಗೆ ನಾವು ಪತ್ರಿಕಾ ರಂಗದೊಳಗಿರುವಾಗ ಆಗಕತ್ತಿದ್ದು ಅಂದ್ರೆ ಭಾಳ ಖುಷಿ ಅನ್ಸುತ್ತೆ. ಅದಕ್ಕೆ ಈ ವೇದಿಕೆ ಮುಖಾಂತರ ಎಲ್ರಿಗೂ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ಲೋಕಾಯುಕ್ತರ ದಾಳಿ. ಶ್ರೀ ತುಳಜಾಭವಾನಿ ಪ್ರಾಥಮಿಕ ಶಾಲೆಯ 2024-25ನೇ ವಾರ್ಷಿಕೋತ್ಸವ 17ರಂದು. ಕೋಟೆನಾಡಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮ್ಮೇಳನ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎನ್ ನ್ಯೂಸ್. ವಂದನೆಗಳು.